ಬನ್ನಿ ಇವತ್ತು ವೈಫಲ್ಯದಿಂದ ಯಶಸ್ಸಿನೆಡೆಗೆ ಸಾಗಿದ ಒಂದು ಅದ್ಭುತ ಪರಿವರ್ತನೆಯ ಕಥೆಯನ್ನ ನೋಡೋಣ. ದೊಡ್ಡ ಕನಸುಗಳನ್ನು ಹೊತ್ತು ವಿದೇಶಕ್ಕೆ ಹೋದ ಒಬ್ಬ ವಿದ್ಯಾರ್ಥಿಯ ಜೀವನ ಅಲ್ಲಿನ ಕಠೋರ ವಾಸ್ತವಕ್ಕೆ ಸಿಲುಕಿ ಸಂಪೂರ್ಣವಾಗಿ ಬದಲಾದಾಗ ಏನಾಗುತ್ತೆ, ಆ ಪಯಣವನ್ನ ಈಗ ನೋಡೋಣ. ನೋಡಿ, ಈ ಕಥೆಯ ಆರಂಭದಲ್ಲೇ ಒಂದು ದೊಡ್ಡ ಸಂಘರ್ಷ ಇದೆ. ಒಂದು ಕಡೆ ಯುಕೆಯಲ್ಲಿ ಮಾಸ್ಟರ್ಸ್ ಪದವಿ ಪಡೆಬೇಕು ಅನ್ನೋ ದೊಡ್ಡ ಆಸೆ, ಇನ್ನೊಂದು ಕಡೆ ಕೈಯಲ್ಲಿ ದುಡ್ಡಿಲ್ಲ, ಆರೋಗ್ಯ ಸರಿಯಿಲ್ಲ, ಓದಿನಲ್ಲೂ ಫೇಲ್ ಆಗಿರೋ ಕಟು ವಾಸ್ತವ. ಈ ಎರಡರ ನಡುವಿನ ಅಂತರ ಇದೆಯಲ್ಲ, ಅದೇ ಈ ಇಡೀ ಪಯಣದ ತಿರುಳು. ಸರಿ, ಹಾಗಾದ್ರೆ ಮೊದಲು ಈ ಕನಸು ದಾರಿ ತಪ್ಪಿದ್ದು ಹೇಗೆ ಅಂತ ನೋಡೋಣ. ಭಾರತದಲ್ಲಿ ಕುಟುಂಬದ ತುಂಬು ಬೆಂಬಲದಿಂದ ಶುರುವಾದ ಭರವಸೆ ಹೊಸ ದೇಶಕ್ಕೆ ಕಾಲಿಟ್ಟ ತಕ್ಷಣ ಹೇಗೆ ಕುಸಿಯೋಕ್ ಶುರುವಾಯಿತು? ಆರಂಭದಲ್ಲಿ ಎಲ್ಲವೂ ಹೊಸದು, ಒಂದ್ರೀತಿ ಹೊಸ ಸ್ವಾತಂತ್ರ್ಯ. ಆದ್ರೆ ಆ ಸ್ವಾತಂತ್ರ್ಯದ ಜೊತೆಗೆ ಜವಾಬ್ದಾರಿಯನ್ನ ಮರ್ತುಬಿಟ್ರು. ಕ್ಲಾಸ್ಗಳಿಗೆ ಚಕ್ಕರ್ ಹಾಕೋದು, ಸಿಕ್ಕಿದ ದುಡ್ಡೆಲ್ಲ ಪೋಲು ಮಾಡೋದು ಶುರುವಾಯಿತು. ಆ ನಿರಾತಂಕದ ದಿನಗಳು ಹೆಚ್ಚು ಕಾಲ ಉಳಿಯೋದಿಲ್ಲ ಅನ್ನೋದು ಆಗ ಗೊತ್ತಾಗ್ಲಿಲ್ಲ. ಆ ನಿರ್ಲಕ್ಷ್ಯಕ್ಕೆ ತೆರಬೇಕಾದ ಬೆಲೆ ಏನಾಗಿತ್ತು? ಇಲ್ಲಿಂದ ನೋಡಿ, ಮಾಡಿದ ತಪ್ಪುಗಳ ಪರಿಣಾಮಗಳು ಒಂದೊಂದಾಗೆ ತುಂಬಾನೇ ತೀವ್ರವಾಗಿ ಕಾಡೋಕೆ ಶುರುವಾಗತ್ತೆ. ಮೊದಲನೇ ಹೊಡೆತ ಬಿದ್ದಿದ್ದೇ ಯೂನಿವರ್ಸಿಟಿಯಲ್ಲಿ. ಶೈಕ್ಷಣಿಕ ಕನಸು ನುಚ್ಚು ನೂರಾಗೋಕೆ ಶುರುವಾಯಿತು. ಬದುಕಬೇಕು ಅಂದ್ರೆ ದೈನಂದಿನ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನ ಮಾಡಿಕೊಡೋದು ಅನಿವಾರ್ಯವಾಯಿತು. ಜೀವನ ನಡೆಸೋಕೆ ಒಂದು ಕಿಚನ್ನಲ್ಲಿ ಕಠಿಣ ಕೆಲ್ಸಕ್ಕೆ ಸೇರ್ಬೇಕಾಯ್ತು. ಸುಮ್ನೆ ಯೋಚನೆ ಮಾಡಿ, ದಿನಕ್ಕೆ 12 ಗಂಟೆಗಳ ಕಾಲ ದಣಿವಿಲ್ಲದೆ ಪಾತ್ರೆ ತೊಳೆಯೋ ಕೆಲ್ಸ. ಈ ಅಗಾಧ ದೈಹಿಕ ಶ್ರಮದ ಪರಿಣಾಮ ನೇರವಾಗಿ ಆರೋಗ್ಯದ ಮೇಲೆ ಬಿತ್ತು. ಒತ್ತಡದಿಂದಾಗಿ ಬರೋಬ್ಬರಿ 15 ಕೆಜಿ ತೂಕ ಇಳಿದು ಆರೋಗ್ಯ ಸಂಪೂರ್ಣವಾಗಿ ಹದಗೆಟ್ಟಿತ್ತು. ಆರ್ಥಿಕ ಹಿಂಜರಿತದ ಸಮಯದಲ್ಲಿ ಪೆಟ್ರೋಲ್ ಸ್ಟೇಷನ್ನಲ್ಲಿ ಸಿಕ್ಕ ಕಡಿಮೆ ಸಂಬಳದ ಕೆಲಸ ಆತ್ಮಗೌರವನ್ನೇ ಕುಗ್ಗಿಸ್ಬಿಡ್ತು. ರಾತ್ರಿಯಿಡೀ ಚಳಿಯಲ್ಲಿ ನಿಂತು ಕೆಲಸ ಮಾಡ್ತಾ ನಿದ್ದೆ ಅನ್ನೋದೇ ಹಾಳಾಗ್ಹೋಗಿತ್ತು. ಇಷ್ಟೆಲ್ಲ ಕಷ್ಟಗಳ ಜೊತೆಗೆ ತಲೆ ಮೇಲೆ 20,000 ಪೌಂಡ್ಗಳ ದೊಡ್ಡ ಎಜುಕೇಷನ್ ಲೋನ್ ಬೆಲೆ ಇತ್ತು. ಆ ಆರ್ಥಿಕ ಒತ್ತಡ ಪರಿಸ್ಥಿತಿಯನ್ನ ಇನ್ನಷ್ಟು ಬಿಗಡಾಯಿಸಿತ್ತು. ದೈಹಿಕ ಅನಾರೋಗ್ಯ, ಆರ್ಥಿಕ ಮತ್ತೆ ಶೈಕ್ಷಣಿಕ ಒತ್ತಡವನ್ನ ಇನ್ನಷ್ಟು ಹೆಚ್ಚಿಸ್ಬಿಡ್ತು. ಸಹಾಯಕ್ಕೆ ಯಾರೂ ಇಲ್ಲದೆ ಸಂಪೂರ್ಣ ಏಕಾಂಕಿತನದಲ್ಲಿ ಬದುಕಬೇಕಾದ ಸ್ಥಿತಿ ಬಂತು. ಈ ಒಂದು ಮಾತು ಆ ಅವನತಿಯ ಸುಳಿಯಲಿದ್ದಾಗ ಆದ ಸಂಪೂರ್ಣ ಹತಾಶೆಯ ಭಾವನೆಯನ್ನ ಕಟ್ಟಿಕೊಡುತ್ತೆ. ಮುಂದೆ ಏನ್ ಮಾಡ್ಬೇಕು ಅನ್ನೋ ಪ್ರಶ್ನೆಗೆ ಉತ್ತರವೇ ಇರ್ಲಿಲ್ಲ. ಎಲ್ಲವೂ ಹೀಗೆ ಕುಸಿದು ಬೀಳುತ್ತಿದ್ರೆ ಈ ಪತನವನ್ನು ತಡೆಯೋಕೆ ಸಾಧ್ಯನಾ? ಈ ಹಾದಿಯನ್ನು ಬದಲಾಯಿಸಿದ ಆ ನಿರ್ಣಾಯಕ ಕ್ಷಣವಾದ್ರೂ ಯಾವುದು? ಇಲ್ಲೇ ನೋಡಿ, ಇಡೀ ಕಥೆಗೆ ಒಂದು ದೊಡ್ಡ ತಿರುವು ಸಿಕ್ಕಿತು. ಜೀವನವನ್ನು ಮತ್ತೆ ಮೊದಲಿಂದ ಕಟ್ಟಲು ಸಹಾಯ ಮಾಡಿದ ಒಂದು ಹೊಸ ಆಲೋಚನೆ ಹುಟ್ಕೊಂಡಿದ್ದು ಇಲ್ಲೇ. ಆನ್ಲೈನ್ನಲ್ಲಿ ಏನೋ ಹುಡುಕ್ತಿದ್ದಾಗ ಆಕರ್ಷಣೆಯ ನಿಯಮ ಅಂದ್ರೆ ಲಾ ಆಫ್ ಅಟ್ರಾಕ್ಷನ್ ಅನ್ನೋ ಒಂದು ಪರಿಕಲ್ಪನೆ ಕಣ್ಣಿಗೆ ಬಿತ್ತು. ಸಿಂಪಲ್ ಆಗಿ ಹೇಳೋದಾದ್ರೆ, ನಮ್ಮ ಆಲೋಚನೆಗಳು ಸಕಾರಾತ್ಮಕವಾಗಿದ್ರೆ ನಮ್ಮ ಜೀವನದಲ್ಲೂ ಸಕಾರಾತ್ಮಕ ಘಟನೆಗಳೇ ನಡೀತವೆ ಅನ್ನೋ ನಂಬಿಕೆ. ಇದು ಆಲೋಚನಾ ಕ್ರಮದಲ್ಲೇ ದೊಡ್ಡ ಬದಲಾವಣೆ ಅಲ್ವಾ? ಬರೀ ಯೋಚನೆ ಮಾಡಿದ್ರೆ ಸಾಕಾಗಲ್ಲ, ಅದನ್ನ ಆಚರಣೆಗೆ ತರಬೇಕು. ಮೊದ್ಲು ತಾನ್ ಗ್ರಾಜ್ಯುಯೇಟ್ ಆಗ್ತಾ ಇದೀನಿ ಅಂತ ದಿನಾ ಕಲ್ಪಿಸ್ಕೊಳ್ಳೋಕೆ ಶುರು ಮಾಡಿದ್ರು. ಆಮೇಲೆ ನೆಗೆಟಿವ್ ಜನರಿಂದ ದೂರವಿದ್ದು ಪಾಸಿಟಿವ್ ಸ್ನೇಹಿತರನ್ನ ಹುಡುಕ್ದ್ರು. ಆರೋಗ್ಯ ಮತ್ತು ಓದಿನ ಮೇಲೆ ಹೊಸ ಗಮನ ಹರಿಸಿದ್ರು. ಈ ಹೊಸ ಮನಸ್ಥಿತಿಯನ್ನ ಅಳವಡಿಸ್ಕೊಂಡ ಮೇಲೆ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಸ್ಪಷ್ಟವಾದ ಸುಧಾರಣೆಗಳು ಕಾಣೋಕೆ ಶುರುವಾದವು. ಅಂದ್ರೆ ಆಲೋಚನೆಗಳು ಈಗ ನಿಜವಾದ ಕ್ರಿಯೆಯ ರೂಪ ಪಡ್ಕೊಂಡಿದ್ವು. ಮೊದಲು ಫೋಕಸ್ ಮಾಡಿದ್ದು ಆರೋಗ್ಯದ ಮೇಲೆ. ಈಜು, ಹೆಲ್ತ್ ಕ್ಲಬ್ ಅಂತ ಶುರು ಮಾಡಿ ದೇಹವನ್ನ ಮತ್ತೆ ಗಟ್ಟಿ ಮಾಡ್ಕೊಂಡ್ರು. ನಿಧಾನವಾಗಿ ಸಕಾರಾತ್ಮಕ ಸ್ನೇಹಿತರು ಸಿಕ್ಕಿದ್ರು. ಫೇಲ್ ಆಗಿದ್ದ ಸಬ್ಜೆಕ್ಟ್ಗಳಲ್ಲಿ ಸಹಾಯ ಪಡೆದು 18,000 ಪದಗಳ ಡಿಸರ್ಟೇಷನ್ ಅನ್ನು ಕೂಡ ನಿಭಾಯಿಸಿದ್ರು. ಹಾಗಾದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಮನಸ್ಥಿತಿಯನ್ನ ಬದಲಾಯಿಸ್ಕೊಂಡ ಮೇಲೆ ಸಿಕ್ಕ ಅಂತಿಮ ಫಲಿತಾಂಶವಾದ್ರೂ ಏನು? ಆ ಪರಿಶ್ರಮ ಮತ್ತು ಹೊಸ ದೃಷ್ಟಿಕೋನ ನೀಡಿದ ಯಶಸ್ಸಿನ ಪಾಠವನ್ನ ನೋಡೋಣ ಬನ್ನಿ. ಫಲಿತಾಂಶ? ಯಾವ ಮಾಸ್ಟರ್ಸ್ ಡಿಗ್ರಿ ಒಂದು ಕಾಲದಲ್ಲಿ ಅಸಾಧ್ಯ ಅಂತ ಅನ್ಸಿತ್ತೋ ಅದನ್ನೇ ಯಶಸ್ವಿಯಾಗಿ ಪೂರ್ತಿ ಮಾಡಿ ಮುಗಿಸಿದ್ರು. ಎಲ್ಲ ಕಷ್ಟಗಳು ಸಾರ್ಥಕವಾದ್ವು. ಸೊ ಈ ಇಡೀ ಕಥೆಯಿಂದ ನಾವು ಕಲಿಯೋದೇನು ಅಂದ್ರೆ, ಇದು ಕೇವಲ ಪದವಿಯ ಬಗ್ಗೆ ಅಲ್ಲ, ಬದಲಿಗೆ ಅದನ್ನ ಸಾಧ್ಯವಾಗಿಸಿದ ತತ್ವಗಳ ಬಗ್ಗೆ. ನಮ್ಮ ಮನಸ್ಥಿತಿಯೇ ಎಲ್ಲದಕ್ಕೂ ಅಡಿಪಾಯ. ಕೃತಜ್ಞತೆ ಮತ್ತು ಪರಿಶ್ರಮದ ಶಕ್ತಿ ಎಷ್ಟು ದೊಡ್ಡದು ಅಂತ ಇದು ತೋರಿಸುತ್ತೆ. ಕೊನೆಗೆ ಈ ಕಥೆ ನಮ್ಮ ಮುಂದೆ ಒಂದು ಪ್ರಶ್ನೆಯನ್ನ ಇಡುತ್ತೆ. ನಮ್ಮ ಜೀವನದಲ್ಲಿ ಬರುವ ಸೋಲುಗಳು ನಿಜವಾಗ್ಲೂ ಕೊನೆನಾ? ಅಥವಾ ಅವು ನಮ್ಮನ್ನು ಒಂದು ಹೊಸ ದಾರಿಗೆ ತಳ್ಳುವ ತಿರುವುಗಳ? ಆ ನಿರ್ಧಾರ ಬಹುಶಃ ನಮ್ಮ ದೃಷ್ಟಿಕೋನವನ್ನೇ ಅವಲಂಬಿಸಿದೆ.
ಯೋಚಿಸ್ಬೇಕಾದ ವಿಷಯ ಅಲ್ವಾ?